ಹಾಯ್ ಹೆಲೋ ಎವ್ರಿವನ್. ನನ್ನ ಮತ್ತೊಂದು ಹೊಸದೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ದಿನ ಈ ಒಂದು ಹಬ್ಬದ ಆಯುಧ ಪೂಜೆಯ ದಿನ ಮಾಡಿರ್ತಕ್ಕಂಥ ವ್ಲಾಗನ್ನ ಅಂದರೆ 2 ದಿನದ ವಿಡಿಯೋನ ನಾನು ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ದಸರಾ ಹಬ್ಬದಲ್ಲಿ 3 ದಿನದ ದೀಪವನ್ನು ನಾವು ಹಾಕ್ತೀವಿ. ಅವತ್ತಿನ ದಿನ ದೀಪಾರಾಧನೆ ಮಾಡಿಬಿಟ್ಟು ಪೂಜೆಯನ್ನು ಮಾಡ್ತೀವಿ. ಇನ್ನು ಪ್ರಸಾದಕ್ಕೆ ಅಂತ ಹೇಳ್ಬಿಟ್ಟು ಹೋಳಿಗೆ ಮತ್ತು ಹೀರೆಕಾಯಿ ಪಲ್ಯವನ್ನು ಸಾಂಬಾರನ್ನು ಮಾಡಿದ್ವಿ. ನನ್ನ ಚಿಕ್ಕ ಮಗ ಲಿಟ್ಲು ಹೀರೋ, ಹೋಳಿಗೆ ಅಂದರೆ ಅವನಿಗೆ ತುಂಬಾನೇ ಇಷ್ಟ. ಸೊ ಹಾಗಾಗಿ ಹೋಳಿಗೆ ಆದ ತಕ್ಷಣನೇ ಬೇಕು ಅಂತ ಇದ್ದ. ಸೊ ಕೊಟ್ಟಿದ್ದೆ. ಹೇಗಿದೆ ಅಂತ ಕೇಳಿದ್ದಕ್ಕೆ ತುಂಬಾನೇ ಸೂಪರ್ ಆಗಿದೆ ಅಮ್ಮ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದ. ಆಲ್ರೆಡಿ ನಾನು ಹಬ್ಬದ ವ್ಲಾಗನ್ನು 2-3 ಹಬ್ಬದ ವ್ಲಾಗ್ಗಳನ್ನು ಹಾಕಿದ್ದೆ. ಸೊ ಅದಕ್ಕಾಗಿ ಹೆಚ್ಚಾಗಿ ಯಾವುದೇ ರೀತಿಯಾದಂತಹ ಹಬ್ಬದ ವ್ಲಾಗ್ಸ್ಗಳನ್ನು ವಿಡಿಯೋಸ್ಗಳನ್ನು ನಾನು ಆಡ್ ಮಾಡಿಲ್ಲ. ಇದು ನೆಕ್ಸ್ಟ್ ಡೇ ಮರುದಿನ ಬೆಳಗ್ಗೆ ವಿಜಯದಶಮಿ ದಿನ ಹಬ್ಬದ ವ್ಲಾಗ್ ಆಗಿರುತ್ತೆ. ಇದು ಬನ್ನಿ ಹಬ್ಬದ ದಿನ. ನಾನು ಬೆಳಗ್ಗೆ ಟಿಫನ್ಗೆ ಆಲೂ ಪರಾಟವನ್ನು ಮಾಡಿದ್ದೆ. ಸೊ ಹಾಗಾಗಿ ತುಂಬ ದಿನ ಆಗಿತ್ತು ಈ ಒಂದು ಆಲೂ ಪರಾಟವನ್ನು ಮಾಡಿದೆ ಅಂತ ಅಂದ್ಬಿಟ್ಟು ಆಲೂ ಪರಾಟವನ್ನು ಮಾಡಿದ್ದೆ. ಆ್ಯಕ್ಚುಲಿ ನಾನು ನಿನ್ನೆ ಒಂದು ಬುಕ್ ಓದುವಾಗ ಅದರಲ್ಲಿ ಒಂದು ಸೆಂಟೆನ್ಸ್ ತುಂಬಾ ಚೆನ್ನಾಗಿತ್ತು. ಅದು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಅನ್ನಿಸ್ತು. ಅದರಲ್ಲಿ ಒಂದು ಸೆಂಟೆನ್ಸ್ ಇತ್ತು, ನೀನು ಯಾವುದೇ ಕೆಲಸವನ್ನು ಚೆನ್ನಾಗಿ ಮಾಡಬಲ್ಲೆಯಾದರೆ ಯಾರಿಗೂ ಹೆದರಬೇಕಾದಂತಹ ಸಂದರ್ಭ ಕೂಡ ಬರೋದಿಲ್ಲ ಅಂತ ಹೇಳಿ. ಹೌದಲ್ವಾ? ಕೆಲವೊಮ್ಮೆ ಕೆಲವೊಂದು ವಿಷಯಗಳ ಬಗ್ಗೆ ನಮಗೆ ತಿಳುವಳಿಕೆ ಇರುತ್ತೆ, ಅದ್ರ ಬಗ್ಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ ಕೂಡ. ಆದರೂ ಕೂಡ ನಾವು ಬೇರೆಯವರ ಬಗ್ಗೆ ತುಂಬಾ ಯೋಚನೆ ಮಾಡ್ತೀವಿ. ಏನು ಹೇಳ್ತಾರೋ ಬೇರೆಯವರು, ಏನು ನಮ್ಮ ಬಗ್ಗೆ ಯೋಚನೆ ಮಾಡ್ತಾರೋ ಅಂತ ಹೇಳ್ಬಿಟ್ಟು ಥಿಂಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ. ನಮ್ಮನ್ನು ನಾವು ನಂಬೋದಿಲ್ಲ. ನಮಗೆ ಗೊತ್ತಿರುತ್ತೆ ನಾನು ಈ ಒಂದು ಕೆಲಸದಲ್ಲಿ ಪರ್ಫೆಕ್ಟ್ ಆಗಿದ್ದೀನಿ ಅಂತ. ಆದರೂ ಕೂಡ ನಾವು ನಮ್ಮನ್ನೇ ನಾವು ನಂಬೋದಿಲ್ಲ. ನಮ್ಮನ್ನೇ ನಾವು ನಂಬಲಿಲ್ಲ ಅಂತಂದಾಗ ಬೇರೆಯವರು ನಮಗೆ ಬೆಲೆ ಕೊಡಬೇಕು, ಅವರು ನಮ್ಮ ಮಾತುಗಳನ್ನು ಕೇಳಬೇಕು ಅನ್ನೋದು ಎಷ್ಟು ಸರಿ ಅಲ್ವಾ? ನಮ್ಮ ಎಬಿಲಿಟಿಯ ಬಗ್ಗೆ ನಮಗೆ ಅನುಮಾನ ಇರುತ್ತೆ. ಅದು ಹೇಗಾಗುತ್ತೆ ಅಂದರೆ ಬರ್ತಾ ಬರ್ತಾ ತುಂಬ ಹಿಂಜರಿಕೆ ಆಗಿಬಿಡುತ್ತೆ, ಅಸಡೆ ಆಗಿಬಿಡತ್ತೆ, ಏನೋ ಬಿಡು ಅನ್ನೋ ಥರ ಆಗಿಬಿಡತ್ತೆ. ಆದರೆ ಆ ಥರ ಆಗೋದಕ್ಕೆ ನಾವು ಅವಕಾಶವನ್ನು ಕೊಡಬಾರ್ದು. ಆದರೆ ಹಾಗಂತಂದ್ಬಿಟ್ಟು ನನಗೆ ಎಲ್ಲದೂ ಗೊತ್ತಿದೆ, ನಾನೇ ಸರಿ, ನಾನು ಮಾಡೋದೆಲ್ಲ ಸರಿ ಅನ್ನೋ ಒಂದು ಚಿಕ್ಕ ಅಹಂಕಾರ ಕೂಡ ಅಥವಾ ಚಿಕ್ಕ ಒಣ ಜಂಬ ಕೂಡ ಬಡದೇ ಇರೋ ಥರ ನಾವು ನೋಡ್ಕೋತಾ ಹೋಗಬೇಕು. ಯಾವುದು ಎಲ್ಲಿ ಎಷ್ಟು ಇರಬೇಕು ಅಷ್ಟು ಇದ್ರೇ ಚೆನ್ನಾಗಿ ಅಲ್ವಾ? ಅದು ಅವಾಗ ಲೈಫು ಸ್ಮೂತ್ ಆಗಿರುತ್ತೆ. ಆಗ ಎಲ್ಲರೂ ಕೂಡ ನಮಗೆ ರೆಸ್ಪೆಕ್ಟನ್ನು ಕೊಡ್ತೀವಿ. ನಾವು ಬರ್ತಾ ನನಗೆ ಗೊತ್ತು ಅನ್ನೋ ಒಂದು ಸಣ್ಣ ಜಂಬ ಬಂತು ಅಂತಂದರೆ ಕೂಡ ನಮ್ಮ ಲೈಫಲ್ಲಿ ನಮಗೆ ರೆಸ್ಪೆಕ್ಟ್ ಅನ್ನೋದು ಇರೋದಿಲ್ಲ. ಇದು ನನ್ನ ಪರ್ಸ್ನಲ್ ಅಭಿಪ್ರಾಯ ಕೂಡ. ಇನ್ನು ಆಲೂ ಪರಾಟಕ್ಕೆ ಈರುಳ್ಳಿ ಜಾಸ್ತಿ ಹಾಕಿದಷ್ಟು ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೆ ನಾನು ಸ್ವಲ್ಪ ಜೀರಿಗೆ ಪುಡಿ ಮತ್ತು ಧನಿಯಾ ಪುಡಿಯನ್ನು ಹಾಕಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದನ್ನು. ನಂತರ ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಪರೋಟನ ಒದ್ದಬಹುದು, ತೆಳುವಾಗಿ ಒದ್ದಬಹುದು. ಇನ್ನು ಕೆಲವರು ಹೇಗೆ ಮಾಡ್ತಾರೆ ಅಂದರೆ, ಕೆಲವರು ಈ ಪರೋಟವನ್ನು 2 ಲೇಯರ್ ಆಗಿ ಮಾಡ್ತಾರೆ. ಆದರೆ ಅದು ತುಂಬಾ ದಪ್ಪ ಆಗಿರುತ್ತೆ, ಅದು ನೀಟಾಗಿ ಬೇಯೋದಿಲ್ಲ. ಹಾಗಾಗಿ ನಾನು ಏನು ಮಾಡ್ತೀನಿ ಅಂತಂದರೆ ಈ ಥರ ತೆಳುವಾಗಿ ಮಾಡ್ತಾ ಹೋಗ್ತೀನಿ. ಈ ಥರ ಮಾಡಿದ್ರೆ ತುಂಬಾ ಟೇಸ್ಟ್ ಆಗುತ್ತೆ. ಮತ್ತು ಈ ಒಂದು ಆಲೂ ಪರಾಟಕ್ಕೆ ಬೇರೆ ಬೇರೆ ತುಂಬ ಥರದಲ್ಲಿ ಡಿಫ್ರೆಂಟಾಗಿ ಮಾಡ್ತಾರೆ. ಇನ್ನು ಈ ಒಂದು ಆಲೂ ಪರಾಟ ಮಾಡೋದು ಮತ್ತು ಇದಕ್ಕೆ ನಾವು ಹಿಂದಿನ ದಿನ ಆಲೂಗಡ್ಡೆಯನ್ನು ಬೇಯಿಸಿಟ್ಕೊಂಡ್ರೆ ಕೆಲವೊಮ್ಮೆ ಬೆಳಗ್ಗೆ ಬೇಗ ಮಾಡ್ಬೋದು, ತುಂಬ ಫಾಸ್ಟಾಗಿ ಪರಾಟ ಟಿಫನ್ಗೆ ಮಾಡಬಹುದು. ಮತ್ತು ಪರಾಟ ಸ್ಟಫ್ಗೆ ಈಸಿಯಾಗಿ ಪನ್ನೀರನ್ನು ಕೂಡ ಸೇರಿಸಬಹುದು ನೀವು. ಅದು ತುಂಬಾ ಟೇಸ್ಟ್ ಆಗುತ್ತೆ, ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ. ಕೆಲವೊಂದು ಸಲ ನಾನು ಮಾಡ್ತಿರ್ತೀನಿ, ಆದರೆ ಇವತ್ತು ಪನ್ನೀರ್ ಇರಲಿಲ್ಲ, ಹಾಗಾಗಿ ನಾನು ಆಲೂ ಪರಾಟವನ್ನು ಮಾಡಿದೆ. ಅದು ತುಂಬ ಟೇಸ್ಟ್ ಆಗಿರುತ್ತೆ. ಮತ್ತು ಈ ಪರಾಟಕ್ಕೆ ಮೊಸರು ಹಚ್ಕೊಂಡು ಕೂಡ ತಿನ್ಬೋದು, ಮತ್ತು ತುಪ್ಪದ ಜೊತೆ ಮತ್ತು ತಿನ್ನೋದಕ್ಕೆ ತುಂಬಾ ಟೇಸ್ಟ್ ಆಗುತ್ತೆ. ತುಪ್ಪ ಹಾಕಿದರೆ ಮಾತ್ರ ತುಂಬಾ ಟೇಸ್ಟ್ ಅನಿಸುತ್ತೆ. ಸೊ ಇದು ಇವತ್ತಿನ ಟಿಫನ್ ಆಗಿತ್ತು. ಇನ್ನು ನಾವು ವಿಜಯದಶಮಿ ಹಬ್ಬದ ದಿನ ಅಂದರೆ ಬನ್ನಿ ಹಬ್ಬದ ದಿನ ಲಕ್ಷ್ಮೀ ಪೂಜೆಯನ್ನು ಮಾಡ್ತೀವಿ. ಸೊ ಬೆಳಗ್ಗೆ ಟಿಫನನ್ನು ಮಾಡಿಕೊಂಡು ಪೂಜೆಗೆ ಎಲ್ಲ ರೆಡಿ ಮಾಡಬೇಕಾಗಿತ್ತು. ಹಾಗಾಗಿ ನಾನು ಈ ಟಿಫನ್ ಮಾಡಿಬಿಟ್ಟು ಎಲ್ಲ ಪೂಜೆಗೆ ರೆಡಿ ಮಾಡ್ತಾ ಇದ್ದೆ. ಸೊ ಹಾಗಾಗಿ ನಾನು ಸಾಧ್ಯವಾದರೆ ಕೂಡ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಆ ಒಂದು ಪೂಜೆಯ ವ್ಲಾಗನ್ನು ಶೇರ್ ಮಾಡ್ತೀನಿ. ಹಬ್ಬದ ದಿನಗಳಲ್ಲಿ ಪ್ರತಿದಿನ ಕೂಡ ಏನಾದರೂ ಒಂದು ಕೆಲಸ ಇದ್ದೇ ಇರುತ್ತೆ. ಸೊ ಹಾಗಾಗಿ ನನಗೆ ರೆಗ್ಯುಲರ್ ವಿಡಿಯೋ ಮಾಡೋದಕ್ಕಂತ ಆಗಲಿಲ್ಲ. ಹಾಗಾಗಿ ಚಿಕ್ಕದಾಗಿ ಸ್ವಲ್ಪ ಸಣ್ಣ ಕ್ಲಿಪ್ನ ಸೇರಿಸ್ತಾ ಹೋಗಿದ್ದೀನಿ ಅಷ್ಟೇ. ಮತ್ತು ಇವತ್ತಿನ ದಿನ ಮಾಡಿರ್ತಕ್ಕಂಥ ಈ ಒಂದು ಸ್ಮಾಲ್ ಚಿಕ್ಕ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಈ ಒಂದು ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಮತ್ತೆ ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ. ಬಾಯ್.